New Hope TV, your encounter with God. Book of 1 Samuel, chapter 3, ಮೂರನೇ ಅಧ್ಯಾಯ ಅದರ 1ನೇ ವಚನದಿಂದ 7ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಡೆ ಇದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ದಿನ ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವರ ದೀಪವು ಇನ್ನೂ ಉರಿಯುತ್ತಾ ಇರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದು, ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನನು ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ, ಅವನು ದೈವೋತ್ರಗಳನ್ನು ಹೊಂದಿರಲಿಲ್ಲ. 7ನೇ ವಾಕ್ಯ, ಅವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ, ಅವನು ದೈವೋತ್ರಗಳನ್ನು ಹೊಂದಿರಲಿಲ್ಲ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಕರ್ತನೇ, ಇವತ್ತಿನ ಸಂದೇಶ ಭಾಗವನ್ನು ನಿನ್ನ ಕೈಯಲ್ಲಿ ಕೊಡ್ತೀವಿ. ನೀನು ನಮ್ಮೊಟ್ಟಿಗೆ ಮಾತನಾಡು, ನಿನ್ನ ದಯೆಗೆ ನಮ್ಮನ್ನು ಪಾತ್ರಗೊಳಿಸು. ಕೇಳುವ ಒಂದೊಂದು ಹೃದಯಗಳಲ್ಲೂ ಪರಿಶುದ್ಧಾತ್ಮನು ತಾನೇ ಕ್ರಿಯೆ ಮಾಡಲಿ. ತಂದೆ ಒಬ್ಬನನ್ನು ಆಕರ್ಷಿಸದೆ ಯಾರು ಕುಮಾರನನ್ನು ಸ್ವೀಕರಿಸೋದಿಲ್ಲ. ಹೌದಪ್ಪ, ನಿನ್ನ ಆಕರ್ಷಣೆ ಒಂದೊಂದು ಹೃದಯಗಳಲ್ಲಿ ಉಂಟಾಗಲಿ. ವಚನದ ಮರ್ಮಗಳನ್ನು ತಿಳಿಸು. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ನಾನಾ ವಿಧ ಶಬ್ದಗಳಿಂದ ಗೊಂದಲಕ್ಕೆ ಈಡಾಗಿರುವ ನಿನ್ನ ಜನರಿಗೆ ನಿನ್ನ ವಚನದ ಶಬ್ದ ಮೊಳಗಿಸು. ಅದು ಮಾನುಷಿಕ ಶಬ್ದವಾಗದೆ ದೈವ ಶಬ್ದವಾಗಿ ಪರಿಣಮಿಸಲಿ. ಕರ್ತನೆ, ಕಟ್ಟುಗಳು ಮುರಿಯಲಿ, ರೋಗಿಗಳು ಸೌಖ್ಯವಾಗಲಿ, ಅದ್ಭುತ ಸಾನ್ನಿಧ್ಯನ ಇಳಿದು ಬರಲಿ. ಅದು ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಮುಖ ನೋಡಿ ಇನ್ನೂ ಎಂದು ಹೇಳಿ ಕೂತ್ಕೊಂಡ್ಬಿಡ್ರಿ ಸಾಕು. ಸ್ತೋತ್ರ. ಇನ್ನು ಅಂದರೆ ಏನು ಅನ್ನೋದನ್ನು ಹೇಳಕ್ಕೆ ಹೋಗ್ತೀನಿ. Now Samuel did not yet know the Lord, neither was the word of the Lord yet revealed unto him. Yet ಎನ್ನುವಂಥ ಆಂಗ್ಲ ಪದ ಕನ್ನಡದಲ್ಲಿ ಇನ್ನು, ಈವರೆಗೂ, ಆವರೆಗೂ ಎಂಬ ಆ ಪದ ಸತ್ಯವೇದ ಗ್ರಂಥದಲ್ಲಿ ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರೆಯಲ್ಪಟ್ಟವರು ಬಹುಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ. ನಾವೆಲ್ಲರೂ ಸಮರ್ಪಿತರಾಗಿದ್ದೇವೆ. ಬಿಕಾಸ್ ಐ ಆಮ್ ಕಾಲ್ಡ್, ಐ ಆಮ್ ಕಮಿಟೆಡ್ ಟು ಗಾಡ್. ನಾನು ದೇವರಿಗೂ ದೇವರ ಸಭೆಗೂ ನನ್ನನ್ನೇ ನಾನು ಸಮರ್ಪಿಸಲ್ಪಟ್ಟವನಾಗಿರುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 34ನೇ ಕೀರ್ತನೆ 8ನೇ ವಚನ ಹೇಳುತ್ತದೆ, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು ಎಂಬುದಾಗಿ. How taste and see that the Lord is good. ಅನುಭವದಿಂದ ಸವಿದು ನೋಡುವ ದೈವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾವು ಓದಿದಂಥ ವಾಕ್ಯದಲ್ಲಿ
ಅಲ್ಲಿವರೆಗೂ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ. ಸಮುವೇಲನು ಆಗಿನ ಪ್ರಾಯ 12 ವರ್ಷ ಅಂತ ಹೇಳ್ತಾರೆ ವೇದ ಪಾಂಡಿತ್ಯರು ಹೇಳ್ತಾರೆ. ನನಗೆ ವ್ಯಕ್ತವಾಗಿ ಸೂಕ್ತವಾಗಿ ಅವನ ಡೇಟ್ ಆಫ್ ಬರ್ತ್ ಏನು ಕೊಟ್ಟಿಲ್ಲ. ಹರಿವಿನಿಂದ ಹೇಳ್ತಾ ಇದ್ದೀವಿ 12 ವರ್ಷ ಬಾಲಕನಾಗಿರುವರು. ಆ ಕಾಲದಲ್ಲಿ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ. ಅವನ ದೈವೋತ್ತರಗಳನ್ನು ಹೊಂದಿರಲಿಲ್ಲ. ನಾವೆಲ್ಲರೂ ಚಿಂತೆ ಮಾಡ್ತೀವಿ. ನಾನು ಆರಂಭದಲ್ಲಿ ಹೇಳಿದೆ, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ಯೋಹನನ ಸುವಾರ್ತೆ 1ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತದೆ. ಜಾನ್ ಚಾಪ್ಟರ್ 1 ವರ್ಸ್ 18. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ನೋಡ್ರಿ, ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರನ್ನು ನೇರವಾಗಿ ಕಾಣಕ್ಕಾಗೋದಿಲ್ಲ. ದೇವರ ಸೃಷ್ಟಿಗಳಲ್ಲಿ ಒಂದು ಸೃಷ್ಟಿ ಸೂರ್ಯ. ಸೂರ್ಯನನ್ನೇ 1 ನಿಮಿಷ ನೋಡಕ್ಕಾಗದೇ ಇರೋ ನಾವುಗಳು ಸೃಷ್ಟಿಕರ್ತನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ದೇವರನ್ನ ಯಾರು ಎಂದು ಕಂಡಿಲ್ಲ. ಮೋಶೆ ಬಹಳ ಆಸೆ ಪಟ್ಟ, ನನಗೆ ದೇವರನ್ನ ಕಾಣಬೇಕು ಎಂಬ ಆಸೆ ಅವನಲ್ಲಿ ಉಂಟಾಯಿತು. ಆದರೆ ದೇವರು ಹೇಳಿದನು, ನಿನ್ನನ್ನು ನೋಡಿದ್ರೆ ಸತ್ತೋಗ್ಬಿಡ್ತೀಯ ಅಂತ. ಆದರೂ ಅವನ ಆಸೆಗೆ ನಿರಾಶೆಗೊಳಿಸದೇ ಇದ್ದ ನಮ್ಮ ಕರ್ತನು ಬಂಡೆಗಳ ಹೊಡಕಿನ ಮಧ್ಯದಲ್ಲಿ ಅವನ ಹಿಂಬದಿಯನ್ನು ತೋರಿಸಿದಂತ ದೇವರು. ಆದ್ದರಿಂದಲೇ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನ ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸುವನು. ಅಂದರೆ ಅದರ ಅರ್ಥ, ದೇವರು ತಂದೆಯಾದಂಥ ಯೆಹೋವನ ಹೃದಯದಲ್ಲಿರುವ ಯೇಸು ಸ್ವಾಮಿಯ ಕುರಿತಾಗಿ ನಮ್ಮ ಜ್ಞಾನಕ್ಕೆ ಅವನು ತಿಳಿಸ್ಕೊಡುವವನಾಗಿದ್ದಾನೆ. ರೆವಲೇಷನ್ ಮೂಲಕ, ಪ್ರಕಟಣೆ ಮೂಲಕ ತೋರಿಸ್ಕೊಡ್ತಾನೆ. ಅನುಭವದಿಂದ ನಾವು ಸವಿದು ನೋಡಬೇಕು. ದರ್ಶನ ನಷ್ಟವಾಗಿರುವ ಕಾಲ. ಓದಿದಂಥ ವೇದವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದವಾಕ್ಯ. ಆ ಕಾಲದಲ್ಲಿ ಯಾಜಕ ಸೇವೆ ಮಾಡ್ತಾ ಇದ್ದವನು ಏಲಿ ಯಾಜಕನು. ಚರಿತ್ರೆ ನಮಗೆಲ್ಲರಿಗೂ ಗೊತ್ತು. ಏಲಿ ಯಾಜಕ ಸೇವೆ ಮಾಡುವಾಗ ಅವನಿಗೆ ಪ್ರಾಯವಾಯಿತು. ಅವನ ಕಣ್ಣು ಮೊಬ್ಬಾಗುತ್ತಾ ಬಂತು. ಅವನಿಗೆ ಸರಿಯಾಗಿ ಕಣ್ಣು ಕಾಣದೇ ಆಯಿತು. ಕಣ್ಣು ದರ್ಶನವನ್ನ ತೋರಿಸುತ್ತೆ. ದರ್ಶನ ನಷ್ಟವಾಗಿರುವ ಕಾಲ. ಅದನ್ನ 1ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗೆಳೆದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲಘಟ್ಟದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. ದೇವ ದರ್ಶನಗಳು ಅಪರೂಪ ಆಗಿತ್ತು. ಲೀಡರ್ಶಿಪ್ನಲ್ಲಿ ಇರುವವರ ದರ್ಶನ ನಷ್ಟವಾದರೆ ಹಿಂದೆ ಬರುವ ಜನರ ದರ್ಶನವು ನಷ್ಟವಾಗುತ್ತೆ. ಏಲಿ ಯಾಜಕನು, ದೇವರ ಯಾಜಕನ ಸೇವೆ ಅಂದ್ರೆ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥಿಕೆ ಮಾಡುವವನು. ಮನುಷ್ಯನ ಕೊರತೆಗಳನ್ನ, ಅವನ ತಪ್ಪುಗಳನ್ನ ತಿದ್ದಿ ಹೇಳುವವನು.
ದೈವ ಶಬ್ದವನ್ನು ಕೇಳುವವನು, ದೈವ ಆಲೋಚನೆಯನ್ನು ಹೊಂದಿಕೊಳ್ಳುವವನು, ದೈವ ದರ್ಶನವನ್ನು ಕಾಣುವವನು ಅದನ್ನು ಜನರಿಗೆ ಅವರವರ ಭಾಷಾ ಶೈಲಿಗಳ ಮೂಲಕ ಕೊಂಡೊಯ್ಯುವವನು ಯಾಜಕನಾಗಿದ್ದಾನೆ. ಈಗ ಆ ಏಲಿಯ ಕಣ್ಣು ಮೊಬ್ಬಾಗಿದೆ, ಅವನಿಗೆ ದರ್ಶನ ನಷ್ಟವಾಗಿದೆ, ದೈವ ಶಬ್ದ ವಿರಳವಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 29:18 ಹೇಳುತ್ತದೆ, ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ಅದರ ಅರ್ಥ, ವೇರ್ ದೇರ್ ಇಸ್ ನೋ ವಿಷನ್ ಪೀಪಲ್ ವಿಲ್ ಪೆರಿಶ್ ಅಂತ. ಜನ ಅವರವರ ಇಷ್ಟದಲ್ಲಿ ನಡೀತಾರೆ. ದೈವ ಭಯ ಇಲ್ಲ, ಭಕ್ತಿ ಇರಲ್ಲ, ಲೌಕಿಕತೆ ಒಳಗಡೆ ಬರುತ್ತೆ. ಆತ್ಮಿಕರಾಗಿದ್ದಂಥವರು ಅವರ ಕಣ್ಣು ಮೊಬ್ಬಾದ್ರೆ ಅವರು ಕುರುಡರಾಗೋದು ಸಹಜ. ಈ ಲೋಕದ ಪ್ರಭು ಅಂಧಕಾರ ಶಕ್ತಿ ನಂಬಿಕೆ ಇಲ್ಲದವರ ಮನಸ್ಸುಗಳನ್ನು ಮಂಕು ಮಾಡ್ತಾನೆ, ಕಣ್ಣುಗಳನ್ನು ಕುರುಡು ಮಾಡ್ತಾನೆ. ಗಮನಿಸಿ ಪ್ರಿಯರೇ, ದೇವ ಮಕ್ಕಳು ಗಮನ ಇಟ್ಟು ಕೇಳಬೇಕು. ನೀನು ನಾನು ಕಳೆದ ವಾರಗಳಲ್ಲಿ ನಾನು ಹೇಳ್ತಾ ಬಂದೆ, ನಾನು ಯೇಸುವಿಗಾಗಿ ಉರಿಯುವ ದೀಪದ ಪಾದಿಯಲ್ಲಿ ಪ್ರಕಾಶಿಸುವವನಾಗಿರಬೇಕು. ಕಳೆದ ವಾರ ನಾನು ಹೇಳಿದೆ, ಓ ಮ್ಯಾನ್ ಆಫ್ ಗಾಡ್, ಹೊಳೆ ದೇವರ ಮನುಷ್ಯನೇ. ಈ ವಾರ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ, ಕರ್ತನು ಸರ್ವೋತ್ತಮನೆಂದು ಅನುಭವದಲ್ಲಿ ಸವಿದು ನೋಡಬೇಕು. ಅದಕ್ಕೆ ಪ್ರಧಾನವಾಗಿ ಬೇಕಾಗಿರೋದು ದರ್ಶನವಾಗಿದೆ. ದರ್ಶನ ಎಲ್ಲಿ ಇಲ್ಲವೋ, ಯಾವ ಸಭೆಯಲ್ಲಿ ಇಲ್ಲವೋ, ಯಾವ ನಾಯಕತ್ವದಲ್ಲಿ ಇಲ್ಲವೋ, ಆ ಜನ, ಆ ಸಭೆ, ಆ ಕುಟುಂಬ ಅದು ಅಂಕೆ ಮೀರುತ್ತೆ, ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗ್ತಾರೆ. ನೀನು ನಾನು ಸುರಕ್ಷಿತವಾಗಿರೋದಕ್ಕೆ ಕಾರಣ, ಇವತ್ತು ಅಂಕೆ ಮೀರದೆ ಬೌಂಡ್ರಿ ಒಳಗಡೆ ಇರೋದಕ್ಕೆ ಕಾರಣ ದೈವ ದರ್ಶನ ನಷ್ಟಪಡಿಸಿಕೊಳ್ಳದೆ ಇರೋದ್ರಿಂದ, ದೈವ ಭಯ ಬಿಟ್ಟು ಬಿಡದೆ ಇರೋದ್ರಿಂದ. ಏಲಿ ಯಾಜಕನು ತಾನು ತನ್ನ ಅನೇಕರಿಗೆ ಆಶೀರ್ವಾದವಾಗಿದ್ದವನು ಸ್ವಂತ ಕುಟುಂಬದಲ್ಲಿ ತನ್ನ ಮಕ್ಕಳು ಅಡ್ಡದಾರಿಗೆ ಹೋದ್ರು. ಪ್ರಿಯ ತಂದೆದಿರೇ, ತಾಯಿದಿರೇ, ನೀವು ದರ್ಶನ ಉಳ್ಳವರಾಗಿರಬೇಕು. ನಿಮಗೆ ಅರ್ಥ ಆಗಲಿಲ್ಲ? ನೀವು ದರ್ಶನ ಉಳ್ಳವರಾಗಿರಬೇಕು, ದೈವ ದರ್ಶನ ಉಳ್ಳವರಾಗಿರಬೇಕು, ದೈವ ಶಬ್ದ ಕೇಳುವವರಾಗಿರಬೇಕು. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಪ್ರಾರ್ಥನೆಯ ಕೋಣೆಯಲ್ಲಿ ದೈವ ಶಬ್ದ ಕೇಳುವವರಾಗಿರಬೇಕು, ದೇವರೊಟ್ಟಿಗೆ ಮಾತನಾಡುವವರಾಗಿರಬೇಕು, ದೇವರೊಟ್ಟಿಗೆ ನಡೆಯುವವರಾಗಿರಬೇಕು. ನೀನು ಎಲ್ಲಿಗೆ ಹೋದ್ರೂ ಸರಿ ದರ್ಶನವನ್ನು ಕಳೆದುಕೊಳ್ಳಬಾರದು. ಕಾರಣ, ನೀನು ದರ್ಶನ ಕಳೆದುಕೊಂಡ್ರೆ ನಿನ್ನ ಮಕ್ಕಳು ಅಡ್ಡದಾರಿಗೆ ಹೋಗ್ತಾರೆ. ಅನೇಕ ತಲೆಮಾರುಗಳು. ಎಸ್ ಸ್ವಾಮಿ ಒಮ್ಮೆ ಹೀಗೆ ಹೇಳಿದ್ರು, ನೀವು ನನ್ನನ್ನು ನೆನೆಸ ಅಳಬೇಡ್ರಿ, ನನಗೋಸ್ಕರ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮುಂಜಾನೆ ಎದ್ದು ಪಕ್ಷಿಗಳು ಚಿಲಿಪಿಲಿ ಮಾಡೋದಕ್ಕೆ, ಶಬ್ದ ಮಾಡೋದಕ್ಕೆ ಮುಂಚಿತವಾಗಿ ದೈವ ಸನ್ನಿಧಾನದಲ್ಲಿ ಎದ್ದು ಕುಳಿತು ದೇವರ ಮುಖವನ್ನು ನೋಡುತ್ತಾ ತನ್ನ ತಲೆಮಾರುಗಳಿಗಾಗಿ ಪ್ರಾರ್ಥನೆ ಮಾಡುವ ತಂದೆದಿರಿಗಾಗಿ ಸ್ತೋತ್ರ, ತಾಯಿದಿರಿಗಾಗಿ ಸ್ತೋತ್ರ, ದರ್ಶನವುಳ್ಳ ದೈವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿನ್ನ ತಲೆಮಾರು ಲೋಕದಲ್ಲಿ ಭ್ರಷ್ಟರಾಗೋದಿಲ್ಲ, ನಿನ್ನ ತಲೆಮಾರು ಲೋಕದಲ್ಲಿ ಸಮಾಜಘಾತಕರಾಗೋದಿಲ್ಲ. ಅವರು ಲೋಕ ಪ್ರಸಿದ್ಧರಾಗಿ, ನಿನ್ನ ತಲೆಮಾರು, ನಿನ್ನ ಸಂತತಿ ಅವರು ಲೋಕದಲ್ಲಿ ಬಲಿಷ್ಠರಾಗಿ ದೈವ ಆಶೀರ್ವಾದವನ್ನು ಕಾಣುವವರಾಗಿರ್ತಾರೆ. ಗಮನಿಸಬೇಕು. ಸ್ಪಿರಿಚುವಲ್ ಆತ್ಮಿಕತೆ ಎನ್ನುವುದು ನಟನೆ ಅಲ್ಲ. ಆತ್ಮಿಕತೆ ಎನ್ನುವುದು
ಏನೋ ಒಂದು ವಾಡಿಕೆಯ ಪ್ರಕಾರ ಕಾರ್ಯಗಳನ್ನು ಮಾಡಿ ಹೋಗೋದಲ್ಲ. ಆತ್ಮಿಕತೆ ಅನ್ನೋದು ಅನುಭವ. ಅದರಿಂದಲೇ ಕೀರ್ತನೆಕಾರನು ಹೇಳಿದನು, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರಾಗಿದ್ದಾರೆ. ಆಮೇನ್. ಇಲ್ಲಿ ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಡೆ ಇದ್ದು ಸೇವೆ ಮಾಡ್ತಿದ್ದಾನೆ. ಏಲಿಯ ಸಂಗಡ ಸೇವೆ ಮಾಡುವ ಬಾಲಕ. ಏಲಿ ಪ್ರಾಯಸ್ಥನಾಗಿದ್ದಾನೆ, ಮುದುಕನಾಗಿದ್ದಾನೆ, ಕಣ್ಣು ಮೊಬ್ಬಾಗಿದೆ. ಏಲಿಯ ತಲೆಮಾರು ಅವನ ಮಕ್ಕಳಾದ ಹೋಫ್ನಿ ಮತ್ತು ಫಿನಿಹಾಸನು ಆಲಯದಲ್ಲಿ ಯಾಜಕ ಸೇವೆ ಮಾಡಬೇಕಾದವರು. ಅಪ್ಪನ ಕಣ್ಣು ಮೊಬ್ಬಾಗುವುದರ ಮೂಲಕ ಅವರು ಅಡ್ಡದಾರಿಗೆ ಹೋದರು. ಆದರೆ ಪ್ರಾರ್ಥನೆ ಮಾಡಿದ ಒಂದು ತಾಯಿ ಅನ್ನಲ ಕಣ್ಣು ನೀರಿನ ಪ್ರತಿಫಲವಾಗಿ ದೇವರು ದಾನವಾಗಿ ಕೊಟ್ಟ ಮಗ ಸಮುವೇಲನು. ಸಮುವೇಲನು ಅಂದರೆ ಅದರ ಅರ್ಥ ವರ್ಡ್ ಆಫ್ ಗಾಡ್. ಹರ್ಡ್ ಶಾಮ್. ಸಾಮುವೇಲ್ನ ಶಾಮ ಹಿಬ್ರಿಯ ಪದ ಶಾಮ. ಶಾಮ ಅಂದರೆ ಲಿಸನ್, ಹಿಯರ್. ಹೆಲ್. ಹೆಲ್ ಅಂದರೆ ಗಾಡ್. HEL ಅಲ್ಲ, EL. ಹೆಲ್. ಸಾಮುವೇಲ್ ಅಂದರೆ ದೇವರ ಶಬ್ದ ಕೇಳಿದವನು. ಅವನ ಅಮ್ಮನಿಗೆ ಗೊತ್ತಿಲ್ಲ, ಅವಳ ಗರ್ಭದಲ್ಲಿ ಇರುವಾಗಲೇ ಅವನಿಗೆ ಸಮುವೇಲ್ ಅಂತ ಹೆಸರಿಡೋದಕ್ಕೆ ಕಾರಣ ಒಬ್ಬನು ಕರೀತಾರೆ ಅಂತ ಗೊತ್ತಿದೆ. ಆಮೇನ್, ಆಮೇನ್. ನನಗೆ ಆ ಭಾಗಕ್ಕೆ ಹೋಗ್ಬೇಕಂತಿದೆ, ಆದರೆ ಸಮಯ ಇಲ್ಲದೆ ಇರೋದ್ರಿಂದ ನಾನು ಹಂಗೆ ಹೋದರೆ ಸರಿ ಆಗಲ್ಲ. ನನ್ನ ವಿಷಯಕ್ಕೆ ಬರ್ತೀನಿ. ಅವನು ಸೇವೆ ಮಾಡ್ತಾ ಇದ್ದ. ಇದಕ್ಕೆ ಮುಂಚೆ 2ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತೆ, 2ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತೆ. ಅವನು ದೇವರ ಸೇವೆ ಸಮುವೇಲನ ಬಾಲಕನಾಗಿರುವಾಗ ಅವನು ಎಫೋದೆಂಬ ನಾರು ಮಡಿ ಅಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸನ್ನಿಧಿ ಸೇವೆ ಮಾಡ್ತಾ ಇದ್ದನು. 11ನೇ ವಾಕ್ಯವನ್ನು ಗಮನಿಸಿದ್ರೆ ಅವನು ದೇವರ ಆಲಯದಲ್ಲಿ ಹುಡುಗನ ಯಾಜಕನ ಏಳಿಯ ಕೈ ಕೆಳಗೆ ಇಟ್ಕೊಂಡು ಯೆಹೋವನನ್ನು ಸೇವಿಸ್ತಾ ಇದ್ದನು. ಅಂಡರ್ ದ ಲೀಡರ್ಶಿಪ್ ಅವನು ಬೆಳೀತಾ ಇದ್ದ. ಗಮನಿಸ್ರಿ, ಒಂದು ಪದ. ಅವನು ಸೇವೆ ಮಾಡದೆ ಏನಿಲ್ಲ. ಅವನು ಇರುವಂಥ ಸ್ಥಳ ಆಲಯ, ಅವನು ಮಲಗುವಂಥ ಸ್ಥಳ ಮಂಜೂಷದ ಹತ್ತಿರ. ಮಂಜೂಷದ ಹತ್ತಿರ. ಲಿಸನ್ ಟು ಮೀ ಭಾಳ ಶ್ರದ್ಧೆಯಿಂದ ಗಮನಿಸ್ರಿ. ದ ಬ್ಯೂಟಿಫುಲ್ ಪ್ಲೇಸ್. ಅವನು ವಾಸ ಮಾಡುತ್ತಿರುವಂಥ ಸ್ಥಳ ದೇವಾಲಯ. ಪರಿಶುದ್ಧವಾದ ದೈವ ಸಾನ್ನಿಧ್ಯವನ್ನು ಅನುಭವಿಸುವ ಸ್ಥಳ. ದೇವರ ಮಂಜೂಷದ ಪಕ್ಕದಲ್ಲೇ ಮಲಗಿದ್ದಾನೆ. ಅವನ ಒಡನಾಟ, ಅವನು ದೇವ ಆಲಯದಲ್ಲಿ ಸೇವೆ ಮಾಡುತ್ತಾ ದೈವಿಕವಾದ ಎಲ್ಲ ಕಾರ್ಯದಲ್ಲಿ ತೊಡಗಿರೋದಾದರೂ ಸತ್ಯವೇದ ಗ್ರಂಥ ಹೇಳುತ್ತದೆ ಅವನಿಗೆ ಯೆಹೋವನ ಅನುಭವ ಇರಲಿಲ್ಲ. ಯೆಟ್ ಆವರೆಗೂ ಸ್ತೋತ್ರ. ಆ ಒಂದು ಪದ ನನಗೆ ಭಾಳ ಇಷ್ಟ ಆಯಿತು. ಒಂದು ಪದನೇ ನಮ್ಮ ಜೀವನವನ್ನೇ, ಚರಿತ್ರೆಯನ್ನು ಚೇಂಜ್ ಮಾಡಿಬಿಡುತ್ತೆ. ನೀವು ಒಪ್ಪಲಿಲ್ಲ. ಆಮೇಲೆ ದೇವರ ವಾಕ್ಯದಲ್ಲಿ ಒಂದು ಪದ ಭಾಳ ಅರ್ಥವನ್ನು ಕೊಡುತ್ತದೆ. ಆ ಒಂದು ಪದ ಬೆಳಕುಂಟಾಗಲಿ. ಬೆಳಕುಂಟಾಯಿತು. ಲೆಟ್ ದೇರ್ ಬಿ ಲೈಟ್ ಅಂಡ್ ದೇರ್ ವಾಸ್ ಎ ಲೈಟ್. ಒಂದು ಪದ ಬೆಳಕುಂಟಾಗಲಿ, ಬೆಳಕುಂಟಾಯಿತು. ಭೂಮಿ ಆಕಾಶಗಳು ಅಳಿದು ಹೋಗುತ್ತೆ, ಆದರೆ ದೇವರ ವಾಕ್ಯಕ್ಕೆ
ಅವನ ಬಾಯಿಂದ ಹೊರಟಂತ ಮಾತುಗಳು ಅಳಿದು ಹೋಗೋದೇ ಇಲ್ಲ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55:11 ಹೇಳುತ್ತದೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗೋದಿಲ್ಲ. ಹಾಗಾದರೆ ದೈವ ಶಬ್ದ ಒಂದೇ ಒಂದು ಪದ ಸಾಕು, ನಿನ್ನ ಚರಿತ್ರೆಯನ್ನೇ ಬದಲಾಯಿಸುತ್ತೆ, ನಿನ್ನ ಅವಸ್ಥೆಯನ್ನೇ ಬದಲಾಯಿಸುತ್ತೆ. ಬ್ರದರ್, ನಿನಗೆ ಪೂರ್ತಿ ಮೆಸೇಜ್ ಬೇಕು ಅಂತ ಅಲ್ಲ, ಒಂದು ಮಾತು ಸಾಕು. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ನಿನಗೆ ಬೇಕಾದ ಒಂದು ಮಾತು ಆಲಯದ ಒಳಗಡೆ ಬಂದು ನೀನು ಕಾಲಿಡುವಾಗ, ಈ ಶಬ್ದ ಕೇಳುವಾಗ, ಅದು ಇಲ್ಲಿ ಮಾತ್ರವಲ್ಲ, ಮೈಲಿಗಳ ದೂರದಲ್ಲೂ ಬಿಡುಗಡೆಗಳು ನಡೆಯುವಂಥದ್ದಾಗಿರುತ್ತದೆ. ಕಾರಣ, ಅವನ ಬಾಯಿಂದ ಹೊರಟಂತ ಮಾತು ಅವನ ಉದ್ದೇಶ ನೆರವೇರಿಸದೆ, ಅವನ ಇಷ್ಟಾರ್ಥಗಳನ್ನು ನೆರವೇರಿಸದೆ, ಅದು ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ. ಒಮ್ಮೆ ಯೇಸು ಸ್ವಾಮಿಯ ಬಳಿಯಲ್ಲಿ ಶತಾಧಿಪತಿ, ಈಸ್ ಎ ಕಮಾಂಡರ್, 100 ಜನರಿಗೆ ಅಧಿಪತಿ ಆಗಿರುವ ವ್ಯಕ್ತಿ ಬರ್ತಾನೆ. ತನ್ನ ಹಾಳಿಗೆ ಗುಣವಾಗಬೇಕು ಅಂತ ಕೇಳ್ತಾನೆ. ಯೇಸು ಸ್ವಾಮಿ ತೀರ್ಮಾನಿಸಿದ್ರು. ಮತ್ತಾಯನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. 7:7 ಆ ಶತಾಧಿಪತಿಯನ್ನು ಕಂಡು ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರಬೇಕು, ಬರ್ತೀನಿ. ಆದರೆ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ಯೋಗ್ಯತೆ ನನಗಿಲ್ಲ. ಸ್ತೋತ್ರ. ನಾನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ನನ್ನನ್ನೇ ನಾನು ಎಣಿಸ್ಕೊಳ್ಳಿಲ್ಲ. ಆದರೆ ನೀನು ಒಂದು ಮಾತು ಹೇಳು, ನನ್ನ ಹಾಳಿಗೆ ಗುಣವಾಗುತ್ತೆ. ಇವತ್ತು ನಂಬಿಕೆ ಉಳ್ಳ, ದರ್ಶನ ಉಳ್ಳ ದೇವ ಜನ ಯಾರಾದರೂ ಇದರ ಒಳಗಡೆ ಕುಳಿತು ದೇವರ ಬಳಿಯಲ್ಲಿ ಆ ಶತಾಧಿಪತಿ ಹೇಳಿದ ಹಾಗೆ, ಸ್ವಾಮಿ, ನನ್ನ ಕುಟುಂಬದವರಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಸಂಬಂಧಿಕರಿಗೋಸ್ಕರ, ನನ್ನ ಇಂಥವರಿಗೋಸ್ಕರ ನೀನು ಒಂದು ಮಾತು ನಿನ್ನ ವಾಕ್ಯದ ಮೂಲಕ ಇವತ್ತು ಇಲ್ಲಿಂದ ಬಿಡುಗಡೆ ಮಾಡಪ್ಪ. ಒಂದು ಮಾತು, ಸ್ವಾಮಿ, ನಾನು ನಿನ್ನ ಬಳಿಗೆ ಬರೋದಕ್ಕೆ ಯೋಗ್ಯನೇನಲ್ಲ, ತಕ್ಕವನೆಂದು ನನ್ನನ್ನೇ ನಾನು ಎಣಿಸ್ಕೊಳ್ಳೋದಿಲ್ಲ, ಅಂತ ಒಳ್ಳೆ ಗುಣ ಇದೆ ಅಂತ ನಾನು ಹೇಳೋದಿಲ್ಲ. ಆದರೆ ನಿನ್ನ ಒಂದು ಮಾತು ನನ್ನ ಹಾಳಿಗೆ ಗುಣವಾಗುತ್ತದೆ. ಹಾಗಾದರೆ ಇದರ ಒಳಗಡೆ ಯೇಸುವಿನ ನಾಮದಲ್ಲಿ ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸುತ್ತಿರುವಂಥ ವ್ಯಕ್ತಿಗಳು ಯಾರೇ ಆಗಿರಲಿ, ಎಲ್ಲಿಂದನೇ ಆಗಿರಲಿ, ಒಂದು ಮಾತು, ನೀನು ಈಗ ಶುದ್ಧನಾಗು. ಕುಷ್ಠರೋಗಿ ಕೇಳಿದನು, ಹಲ್ಲೆಲೂಯ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು. ಯೇಸುವಿನ ನಾಮದಲ್ಲಿ ಇವತ್ತು ನಾನು ರಿಲೀಸ್ ಮಾಡುತ್ತೇನೆ. ಯಾವ ರೋಗದಿಂದ, ಯಾವ ಬೇನೆಯಿಂದ ನೀನು ಬಳಲುತ್ತಾ ಇದ್ದರು ಮರಿಬೇಡ. ಇವತ್ತು ನಿನಗೋಸ್ಕರ ಯೇಸು ಸೌಖ್ಯ ಮಾಡುವ ತನ್ನ ವಾಕ್ಯವನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಓ ರಬ ಶಂದರಾಧನ ವೈಡಪ್ರಭನ ಹರ್ಮನ ಜಗನಗ ಜನಾಧನ, ಒಂದು ಮಾತು ಸಾಕು, ನಿನ್ನ ಚರಿತ್ರೆ ಬದಲಾವಣೆ ಆಗುತ್ತೆ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ನಿನ್ನ ದುಃಖ ಹೋಗಿ ಆನಂದ ಬಾಷ್ಪ ಬರತಕ್ಕಂತೆ, ನಿನ್ನ ಕಣ್ಣು ನೀರು ಹೋಗಿ ಆನಂದ ಬಾಷ್ಪವಾಗಿ ಮಾಡುವ ದೈವ ಸಾನ್ನಿಧ್ಯಾನ ನಿನ್ನ ನಷ್ಟಗಳೆಲ್ಲ ಲಾಭವಾಗಿ ಪರಿವರ್ತನೆ ಮಾಡುವ ಆ ಒಂದು ಮಾತು. ಅದರಿಂದಲೇ ದೇವರ ವಾಕ್ಯದಲ್ಲಿ ಇರುವಂಥ ಒಂದು ಮಾತು, ಅದಕ್ಕೆ ಬೆಲೆ ಇದೆ. ಗಾಳಿ, ಬಿರುಗಾಳಿ, ಅಲೆಗಳು ಹುಕ್ಕಿ ಬರ್ತಾ ಇದೆ. ಶಿಷ್ಯರೆಲ್ಲರೂ ಗಾಬರಿ ಆದರು. ಸ್ವಾಮಿ, ನಾವು ಮುಳುಗೋಗ್ತಾ ಇದ್ದೀವಿ, ಅದನ್ನು ನೀನು ಕಾಣ್ತಾ ಇಲ್ವಾ? ಯೇಸು ಸ್ವಾಮಿ ಕಾಣದೇನಲ್ಲ, ಯೇಸು ಸ್ವಾಮಿ ಅರಿಯದೇ ಏನೂ ಅಲ್ಲ. ತಾನು ಒಂದು ಮಾತು
ಹೀಗೆ ಹೇಳಿದನು, ಗಾಳಿಯೇ ಕಡಲೆ ಶಾಂತವಾಗು. ಇವತ್ತು ನಾನು ಅದನ್ನೇ ಪ್ರವದಿಸ್ತೇನೆ. ಆ ಒಂದು ಮಾತು ನಿನ್ನ ಜೀವನದಲ್ಲಿ ಎಬ್ಬಿಸಿರುವ ಅಲೆ, ನಿನ್ನ ಜೀವನದಲ್ಲಿ ಎಬ್ಬಿಸಿರುವ ಬಿರುಗಾಳಿ, ಅದು ಯಾವುದೇ ಆಗಿರಲಿ, ಅದು ಹಣಕಾಸಿನ ವಿಷಯವಾಗಿರಲಿ, ಮಕ್ಕಳ ವಿಷಯವಾಗಿರಲಿ, ಅಲ್ಲಲ್ಲಿ ಆರೋಗ್ಯದ ವಿಷಯವಾಗಿರಲಿ, ಅಲ್ಲಲ್ಲಿ ನಿನ್ನ ಭವಿಷ್ಯದ ವಿಷಯವಾಗಿರಲಿ, ವಾಟ್ ಎವರ್ ಯಾವುದೇ ಆಗಿರಲಿ, ಇವತ್ತು ಒಂದು ಮಾತು ಯೇಸು ನಿಮಗಾಗಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಪರಲೋಕದಿಂದ, ಅವನ ವಾಕ್ಯಕ್ಕೆ ಸಾಮರ್ಥ್ಯ ಇದೆ, ಅದನ್ನು ನಂಬುವವರಿಗೆ ಜೀವ ಇದೆ, ಅದನ್ನು ಅಂಗೀಕರಿಸುವವರಿಗೆ ಚೈತನ್ಯ ಇದೆ. ಅವನು ಹೇಳ್ತಾ ಇದ್ದಾನೆ, ಶಾಂತವಾಗ, ವಾಟ್ ಎವರ್ ದ ಪ್ರಾಬ್ಲಮ್, ನೌ ಐ ಕಮಾಂಡ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಅದು ಯಾವುದೇ ತೊಂದರೆ ಆಗಿರಲಿ, ಯಾವುದೇ ವಿಷಯವಾಗಿರಲಿ, ಸಭೆಗೆ ವಿರುದ್ಧವಾಗಿರೋದಾಗಿರಲಿ, ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿ ತಲೆ ಎತ್ತಿರೋ ಶಕ್ತಿಗಳಾಗಿರಲಿ, ಯಾವುದೇ ಅಲೆಗಳಾಗಲಿ, ಯಾವುದೇ ಬಿರುಗಾಳಿಗಳಾಗಲಿ, ಯೇಸುವಿನ ನಾಮದಲ್ಲಿ ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ಕೊಟ್ಟಂತ ಯೇಸುವಿನ ನಾಮದಲ್ಲಿ ಅಲ್ಲೆಲೂಯ ನಾವು ಕೂಗಿ ಹೇಳುತ್ತೇವೆ, ಶಾಂತವಾಗು, ಶಾಂತವಾಗು.